ಇನ್ನು ಮುಂದೆ ಗೇಮ್ ಸಿಡಿ ಸಿಗಲ್ಲ. ಗೇಮಿಂಗ್ ಶಾಪ್ನವರು ಸೇಲ್ ಮಾಡೋದಾದ್ರೂ ಏನು? GTA 6 ನೀವೇನಾದ್ರು ಪರ್ಚೇಸ್ ಮಾಡಿದರೆ ಅದ್ರಲ್ಲಿ CD ಬರೋಲ್ಲ ಗಾಯ್ಸ್, ಅದರ ಒಂದು ಕೋಡ್ ಬರುತ್ತೆ. ಆ ಕೋಡ್ ನೀವು PlayStation 5 ಮೂಲಕ ಡೌನ್ಲೋಡ್ ಮಾಡಬೇಕಾಗುತ್ತೆ. ಆ ಕೋಡ್ ಎಂಟ್ರಿ ಮಾಡಿ. ಅಕಸ್ಮಾತ್ ನೀವೇನಾದರೂ PlayStation 5 ಮೂಲಕ ನೀವೇನಾದರೂ ಆ ಗೇಮ್ನ ಪರ್ಚೇಸ್ ಮಾಡಿದರೆ ಅದರಲ್ಲಿ ಕೂಡ ಒಂದು ಕೋಡ್ ಬರುತ್ತೆ. CD ಅದಕ್ಕೂ ಬರೋಲ್ಲ. ಅದರಲ್ಲಿ ಆ ಕೋಡ್ನ ಎಂಟ್ರಿ ಮಾಡಿ, ಆ ಪಾಸ್ವರ್ಡ್ ಎಂಟ್ರಿ ಮಾಡಿ ನೀವು ಗೇಮ್ ಡೌನ್ಲೋಡ್ ಮಾಡೋಕ್ಕಾಗುತ್ತೆ. ಹೀಗಾಗಿ ಜಾಸ್ತಿ ಗೇಮಿಂಗ್ ಕಮ್ಯುನಿಟಿ ಜನ ಅಗ್ರೆಸಿವ್ ಆಗಿದ್ದಾರೆ PlayStation ಮೇಲೆ ಮತ್ತು ಆ ಕಂಪ್ನಿ ಸೋನಿ ಮೇಲೆ. ನೆಕ್ಸ್ಟ್ ಬರೋ PlayStation 6 ನೀವು ಯಾವುದೇ ಥರ ಗೇಮ್ಸ್ಗಳನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅದನ್ನ ಯಾವುದೇ ಥರ ಡಿಜಿಟಲ್ CD ಸಿಗೋಂಗಿಲ್ಲ. ಇದರಿಂದ ಗೇಮಿಂಗ್ ಕಮ್ಯುನಿಟಿಯಲ್ಲಿ ತುಂಬಾ ಜನ ಸಿಟ್ಟಾಗಿದ್ದಾರೆ. ನಾವು ಪೇ ಮಾಡ್ತೀವಿ, ಬಟ್ ಆದರೆ ಅದು ಡಿಜಿಟಲ್ ನಿಮಗೆ CD ಸಿಗೋಂಗಿಲ್ಲ. ಬಟ್ ಹಿಂದೆ ನೋಡಿದರೆ ಎಲ್ಲ ನಿಮಗೆ ಗೇಮಿಂಗ್ CD ಸಿಗ್ತಿದ್ವು. ಬಟ್ ಆದರೆ ಈಗ 2026 ಒಳಗಡೆ ಅಂದರೆ 2028 ಒಳಗಡೆ ಯಾವುದೇ PlayStation ಬರುತ್ತಲ್ಲ ಅದರಲ್ಲಿ ಯಾವುದೇ ಥರ ಡಿಜಿಟಲ್ CD ಇರುವುದಿಲ್ಲ. ನೀವೇ ಏನೇ ಇದ್ದರೂ ಕೂಡ ಆನ್ಲೈನ್ ಮೂಲಕನೇ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ಜಿಮೇಲ್ ಏನಾದರೂ ನಿಮ್ಮ ಇಮೇಲಿಂದ ಕನೆಕ್ಟ್ ಆಗಿರುತ್ತಿಲ್ಲ ಡೌನ್ಲೋಡ್ ಮಾಡೋಕ್ಕೆ, ಅದೇನಾದ್ರು ಹೋಯ್ತು ಅಂತಂದರೆ ಮುಗೀತು, ಗೇಮ್ ಕೂಡ ಹೋಯಿತು. 2028 ಒಳಗಡೆ ಕನ್ಸೋಲ್ ಪೂರ್ತಿ ಡಿಜಿಟಲ್ ಶಿಫ್ಟ್ ಆಗುತ್ತೆ. ಆನಂತರ ಯಾವುದೇ ಥರ ಗೇಮಿಂಗ್ CD ಕೂಡ ಸಿಗೋಂಗಿಲ್ಲ. ಇದರಿಂದ ಗೇಮಿಂಗ್ ಕಮ್ಯುನಿಟಿ ಜನ ತುಂಬ ಸಿಟ್ಟಾಗಿದ್ದಾರೆ. ಯಾಕೆಂದರೆ ಅವ್ರು ಹಿಂದೆ ಯಾವ ಥರ ಗೇಮ್ಸ್ನ ಪರ್ಚೇಸ್ ಮಾಡ್ತಿದ್ರೆ ಅದೊಂದು CD ಬರ್ತಿತ್ತು, ಅದನ್ನ ಕಲೆಕ್ಷನ್ ಕೂಡ ಮಾಡಿ ಇಟ್ಕೊಂಡಿದ್ದಾರೆ. ಬಟ್ ಈಗ ನೆಕ್ಸ್ಟ್ ಯಾವುದೇ ಥರ ಗೇಮ್ಸ್ ಕೂಡ ನೀವು ಕಲೆಕ್ಷನ್ ಮಾಡೋ ಹೋಗಿಲ್ಲ ಗೈಸ್. ನೆಕ್ಸ್ಟ್ PlayStation ಗೇಮ್ ನೀವು ಆಡಲೇಬೇಕಂದ್ರೆ ಗೇಮು ಪರ್ಚೇಸ್ ಮಾಡಬೇಕು, ಕನ್ಸೋಲ್ನು ಪರ್ಚೇಸ್ ಮಾಡಬೇಕು ಅಷ್ಟೇ. ಯಾಕೆ ಡೌನ್ಲೋಡ್ ಮಾಡಬೇಕು, ಅದಾದಮೇಲೆ ಸಬ್ಸ್ಕ್ರಿಪ್ಷನ್ ಮಾಡೋದಿರುತ್ತೆ, ಅದು ತೊಗೊಬೇಕು. ಅದಾದಮೇಲೆ ಏನಾದರೂ ನಿಮ್ಮದು ಜಿಮೇಲ್ ಡಿಲೀಟ್ ಆಯ್ತು ಅಂದರೆ ಆ ಗೇಮ್ ಹೊರಟೋಗ್ಬಿಡುತ್ತೆ. ಯಾಕೆಂದರೆ ಅದು ನಿಮಗೆ ಫಿಸಿಕಲ್ ಡಿಸ್ಕಲ್ಲಿ ಇರೋಲ್ಲ, ಅದು ಕೇವಲ ಡಿಜಿಟಲ್ ಇರುತ್ತೆ. ಹೀಗಾಗಿ ನೆಕ್ಸ್ಟ್ ಜನ್ರೇಷನ್ ಇಸ್ ಕಾಂಪ್ಲಿಕೇಟೆಡ್. ಇದರಿಂದ ಜಾಸ್ತಿ ಜನ ಅಗ್ರೆಸಿವ್ ಆಗಿದ್ದಾರೆ. ಯಾಕೆಂದರೆ ಹಿಂದೆ ನೋಡಿದರೆ ನೀವು ಯಾವುದೇ ಥರ PlayStation CD ಬರ್ತಿದ್ವು, ಗೇಮಿಂಗ್ CD ಅದನ್ನು ಕಲೆಕ್ಷನ್ ಮಾಡಿ ತುಂಬ ಜನ ಇಟ್ಕೊಂಡಿದ್ದಾರೆ, ತುಂಬ ಗೇಮ್ಸ್ಗಳು ಬರ್ತಿದ್ವು. ಬಟ್ ನೆಕ್ಸ್ಟ್ ಗೇಮ್ಸ್ ಆ ಥರ ಯಾವುದೂ ಹಂಗೆ ಮಾಡೋ ಹಾಗಿಲ್ಲ. ಈ ನೆಕ್ಸ್ಟ್ GTA 6 ಕೂಡ ಹಂಗೆ ಡೌನ್ಲೋಡ್ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ GTA 6 ಈಗ ರಿಲೀಸ್ ಆಗಿದೆ. ಈಗ 2000 ಟೈಮ್ ಕೊಟ್ಟಿದೆ, ಆ ಟೈಮಲ್ಲಿ ಆ ಗೇಮ್ ರಿಲೀಸ್ ಆಗುತ್ತೆ. ಬಟ್ ಆದರೆ ಅದನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ, CD ಸಿಗೋಂಗಿಲ್ಲ. ಇಲ್ಲ ಕನ್ಸೋಲ್ ಬೆಲೆನೂ ರಾಕೆಟ್ ಥರ ಹೈ ಇದೆ. ಗೇಮ್ ಪ್ರೈಸ್ ಕೂಡ 5,000 to 6,000 ಹತ್ತತ್ರ ಕೆಲವೊಂದು ಗೇಮ್. GTA 6 ನೀವು ನೋಡಿದರೆ 7,000 ಚಿಲ್ಲರೆ, ಹತ್ತತ್ರ 8,000 ರೂಪಾಯಿ ಎಲ್ಲ ಮಾಡಿದರೂ ಕೂಡ ಗೇಮಿಂಗ್ CD ಸಿಗೋಲ್ಲ. ಕಂಪ್ಯೂಟರ್ ನೋಡಿದ್ರೆ ಸ್ಟೀಮ್ ಮೂಲಕ ಡೌನ್ಲೋಡ್ ಮಾಡಿ ಗೇಮ್ಸ್ನ ಡೈರೆಕ್ಟಾಗಿ ನಿಮ್ಮ ಪೆನ್ಡ್ರೋ ಅಥವಾ ಚಿಪ್ಪಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ಬಟ್ ಆದರೆ PlayStationನಲ್ಲಿ ಆ ಥರ ಒಂದು ಯಾವುದೇ ಥರ ಸಿಸ್ಟಮ್ ಕೂಡ ಇಲ್ಲ. ಇದು ಯಾಕೆ ಹಿಂಗೆ ಮಾಡಿದ್ರು ಅಂದರೆ ಸೇಲ್ನ ಜಾಸ್ತಿ ಮಾಡೋಕ್ಕೆ, ಪೈರೇಸಿನ ನಿಲ್ಸೋಕ್ಕೆ. ಬಟ್ ಇದರಿಂದ ಗೇಮಿಂಗ್ ಕಂಪ್ನಿಗೇನೋ ತುಂಬ ಹೆಲ್ಪ್ ಆಗ್ಬೋದು. ಬಟ್ ಆದರೆ ಆಡಿಯನ್ಸ್ ಯಾರಾದರೂ ಅವ್ರು ತುಂಬ ಅಗ್ರೆಸಿವ್ ಆದರೆ ಅವ್ರಿಗೆ ಮಾತ್ರ ಚೂರು ಹೆಲ್ಪ್ ಆಗಲ್ಲ. ಯಾಕಂದರೆ ಅವರು ಪೂರ್ತಿ ಪೇ ಮಾಡಿರ್ತಾರೆ ಮನಿ. ಬಟ್ ಅವರು ಅದು ತಕ್ಕಂಗೆ ಅವ್ರಿಗೆ ಯಾವುದೇ ಥರ CD ಆಗಲಿ ರಿಟರ್ನ್ ಆಗಲಿ ಅಥವಾ ಯಾವುದೇ ಥರ ಒಂದು ಏನಂತಾರೆ ಹ್ಯಾಪಿನೆಸ್ ಆದರೂ ಸಿಗೋಂಗಿಲ್ಲ. ಒಟ್ಟಿನಲ್ಲಿ PlayStation 6 ಕನ್ಸೋಲ್ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಗಾಸ್. ಈಗ ಕನ್ಸೋಲ್ ನೋಡಿದ್ರೆ 15,000 ಹಿಂಗಿದೆ, ಔಟ್ ಆಫ್ ಸ್ಟಾಕ್ ಆಗೋಗಿದೆ. PlayStation 5 ಕೂಡ ಸಿಗ್ತಿಲ್ಲ, 6 ಇನ್ನೂ ಹೈ. ಏನಾಗುತ್ತೋ ಗೊತ್ತಿಲ್ಲ. ನೆಕ್ಸ್ಟು ಗೇಮಿಂಗ್ ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ. ನಾರ್ಮಲ್ ಗೇಮ್ ನೋಡಿದ್ರೆ 7,000 to 8,000 ಬರುತ್ತೆ. ಈಗ ನೆಕ್ಸ್ಟ್ ಬರೋ ಗೇಮ್ಸ್ 15,000 ಆದರೂ ಆಯಿತು. ಹೇಗಿದೆ ಗೊತ್ತಿಲ್ಲ ಗೇಮಿಂಗ್ ಕಮ್ಯುನಿಟಿ ನೆಕ್ಸ್ಟು. ಓಕೆ ಗಾಯ್ಸ್, ಥ್ಯಾಂಕ್ ಯು ಸೊ ಮಚ್. ಗೇಮಿಂಗ್ PlayStation ಕನ್ಸೋಲ್ ಬಗ್ಗೆ ಗಾಯ್ಸ್ ನಿಮಗೇನು ಅನಿಸುತ್ತೆ? ಲಾಸ್ಟ್ ಒಪಿನಿಯನ್. ಮೊಬೈಲ್ ಗೇಮ್ ಬೆಟ್ರೋ ಅಥವಾ ಕಂಪ್ಯೂಟರ್ ಗೇಮ್ಸ್ ಬೆಟ್ರೋ ಅಥವಾ ಕನ್ಸೋಲ್ ಗೇಮ್ ಬೆಟ್ರೋ? ನಿಮ್ಗೇನು ಅನಿಸುತ್ತೆ? ಓಕೆ ಗಾಯ್ಸ್, ಅಷ್ಟೇ.